ಕರ್ತನಲ್ಲಿ ಪ್ರೀತಿಯುಳ್ಳಂತಹ ದೇವಜನರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ಹೆಸರಲ್ಲಿ ನಾನು ವಂದಿಸ್ತೇನೆ. ನಾವೆಲ್ಲರೂ ಕೂಡ ಈ ರೀತಿಯಾಗಿ ಸೇರಿ ಬರುವಂಥದ್ದು ದೇವರು ಕೊಟ್ಟಂತ ಈ ಒಂದು ಮಹಾಕೃಪೆಗೋಸ್ಕರ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುವನಾಗಿದ್ದೀನಿ. ಮತ್ತು ವಿಶೇಷವಾಗಿ ಈ ದಿನಗಳಲ್ಲಿ ನಾವು ಎಲ್ಲ ಸಭೆಗಳಲ್ಲಿಯೂ ಕೂಡ ಶ್ರಮ ದಿವಸವನ್ನು ನಾವು ಆಚರಿಸ್ತಾ ಇದ್ದೇವೆ. ಲೆಂಟ್ ಡೇಸ್, ಕ್ರಿಸ್ತನ ಮರಣದ ಕುರಿತಾಗಿ ನಾವು ಧ್ಯಾನಿಸ್ತಾ ಬರ್ತಾ ಇದ್ದೇವೆ. ಮತ್ತು ಬರುವ ದಿನಗಳಲ್ಲಿ ವಿಶೇಷವಾಗಿ ಏಪ್ರಿಲ್ ತಿಂಗಳ 3ನೇ ತಾರೀಕು ನಾವು ಶುಭ ಶುಕ್ರವಾರ, ಗುಡ್ ಫ್ರೈಡೆ, ಅಂದರೆ ಕ್ರಿಸ್ತನು ನಮಗಾಗಿ ಶಿಲುಬೆಯಲ್ಲಿ ಬಲಿಯಾದ ದಿವಸವನ್ನು ನಾವು ಧ್ಯಾನಿಸುವಂತಹ ಒಂದು ದಿವಸವಾಗಿರ್ತದೆ. ಸೊ ಆಗಿರೋದ್ರಿಂದ ನಾವು ಈ ದಿವಸ ಶಿಲುಬೆ ಕುರಿತಾದಂತಹ ಕೆಲವು ವಿಚಾರಗಳನ್ನ ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. ನಾವು ಇದನ್ನ ಹಾಗೆ ನಮ್ಮ ಆತ್ಮಿಕ ಬೆಳವಣಿಗೆ ಎಂಬಂತಹ ಅದೇ ವಿಚಾರದ ಅಡಿಯಲ್ಲಿ ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. ಆತ್ಮಿಕ ಬೆಳವಣಿಗೆಗೆ ಇರ್ತಕ್ಕಂತಹ ಒಂದು ತಡೆಗಳಲ್ಲಿ ಒಂದು ನಮ್ಮಲ್ಲಿರ್ತಕ್ಕಂತಹ ಅಜ್ಞಾನ ಅಥವಾ ಫೂಲಿಶ್ನೆಸ್, ಅಥವಾ ನಮಗೆ ನಾಲೆಡ್ಜ್ ಇಲ್ಲದೆ ಇರುವಂಥದ್ದು, ಅರಿವಿಲ್ಲದೆ ಇರುವಂಥದ್ದು. ವಿಶೇಷವಾಗಿ ಕ್ರಿಸ್ತನು ಶಿಲುಬೆಯಲ್ಲಿ ನಮಗಾಗಿ ಬಲಿಯಾದನು. ಆತನು ಶಿಲುಬೆಯಲ್ಲಿ ಬಲಿಯಾದದರ ಕುರಿತಾಗಿ, ಶಿಲುಬೆಯ ಕುರಿತಾದ ಅಜ್ಞಾನ ಇದು ಸಹ ಏನಾಗಿದೆ ಅಂತ ಹೇಳಿದ್ರೆ ಅನೇಕರಲ್ಲಿ ಅದು ಎದ್ದು ಕಾಣಿಸುವಂಥದ್ದಾಗಿದೆ. ಅನೇಕರಿಗೆ ಶಿಲುಬೆಯ ಕುರಿತಾದಂತಹ ಪ್ರಕಟಣೆ ಇಲ್ಲದೆ ಇರುವಂಥದ್ರಿಂದಲೇ ಅನೇಕರು ಇನ್ನು ಬಂಧನದಲ್ಲಿ, ಬಾಧೆಯಲ್ಲಿ, ಕಷ್ಟದಲ್ಲಿ, ಬಡತನದಲ್ಲಿ, ರೋಗದಲ್ಲಿ ಮತ್ತು ಅನೇಕ ರೀತಿಯಾದಂತಹ ಶತ್ರುವಿನ ಹಿಡಿತದಲ್ಲಿ ಇರುವಂಥದ್ದನ್ನ ನಾವು ಕಾಣಲಿಕ್ಕೆ ಸಾಧ್ಯ. ಯಾಕಂದ್ರೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡುವಂತಹ ಒಂದು ವಿಚಾರ, ಯೇಸು ಸ್ವಾಮಿ 2026 ವರ್ಷಗಳ ಹಿಂದೆ ಆತನು ಶಿಲುಬೆಯ ಮೇಲೆ ಆತನು ಶಿಲುಬೆಯಲ್ಲಿ ಸತ್ತಾಗ ಒಂದು ಮಾತನ್ನು ಆತನು ಹೇಳ್ತಾನೆ, ಇಟ್ಸ್ ಫಿನಿಶ್, ಎಲ್ಲವೂ ಮುಗಿಯಿತು. ನಾವು ಮಾಡಬೇಕಾದ ಎಲ್ಲ ಕಾರ್ಯಗಳನ್ನ ಮುಗಿಸಿದ್ದಾನೆ, ಇನ್ನು ಮಾಡ್ಲಿಕ್ಕೆ ಇನ್ಯಾವುದೂ ಇಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 4ನೇ ವಚನದಲ್ಲಿ ನಾವು ನೋಡುವುದಾದ್ರೆ ಅಲ್ಲಿಗೆ ಬರೆಯಲ್ಪಟ್ಟಿದೆ, ಒಂದು ಸ್ಥಳದಲ್ಲಿ 7ನೇ ದಿವಸವನ್ನು ಕುರಿತು ದೇವರು ತನ್ನ ಸೃಷ್ಟಿ ಕಾರ್ಯಗಳನ್ನೆಲ್ಲ ಮುಗಿಸಿಬಿಟ್ಟು 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನೆಂದು ಬರೆದದೆ. ಆದರೆ ಆ ಸ್ಥಳದಲ್ಲಿ ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಹೇಳಿದ್ದಾನೆ. ಹಾಗೆ ಇದೇ ಅಧ್ಯಾಯದ ಮತ್ತೊಂದು ವಾಕ್ಯ ಹೀಗೆ ಬರೆಯಲ್ಪಟ್ಟಿರೋದನ್ನು ನಾವು ಕಾಣ್ತೇವೆ. ಅಲ್ಲಿ 9 ಮತ್ತು 10ನೇ ವಚನದಲ್ಲಿ ನಾವು ನೋಡೋಣ, ಆದುದರಿಂದ ದೇವರ ಜನರು ಅನುಭವಿಸುವುದಕ್ಕಿರುವ ಸಬ್ಬತ್ ಎಂಬ ವಿಶ್ರಾಂತಿ ಇನ್ನೂ ಉಂಟು. ಹೇಗೆಂದರೆ ದೇವರು ತನ್ನ ಕೆಲಸವನ್ನು ಮುಗಿಸಿ ಹೇಗೆ ವಿಶ್ರಮಿಸಿಕೊಂಡನೋ ಹಾಗೆಯೇ ಆತನ ವಿಶ್ರಾಂತಿಯಲ್ಲಿ ಸೇರಿರುವವನು ಸಹ ತನ್ನ ಕೆಲಸಗಳನ್ನು ಮುಗಿಸಿ ವಿಶ್ರಮಿಸಿಕೊಂಡಿದ್ದಾನೆ. ಹಾಗಿದ್ರೆ ತಂದೆಯ ದೇವರು ಹೇಗೆ ಎಲ್ಲ ಮಾಡಬೇಕಾದ ಎಲ್ಲಾ ಕಾರ್ಯಗಳನ್ನ ಮುಗಿಸಿ ವಿಶ್ರಾಂತಿಯಲ್ಲಿ ಸೇರಿದ್ದಾರೋ ಹಾಗೆಯೇ ಯೇಸು ಕ್ರಿಸ್ತನು ಸಹ ಮಾಡಬೇಕಾದ ಎಲ್ಲ ಕಾರ್ಯಗಳನ್ನ ಮಾಡಿ ಮುಗಿಸಿ ವಿಶ್ರಾಂತಿಯಲ್ಲಿ ಸೇರಿದ್ದಾರೆ. ತಂದೆಯಾದ ದೇವರು ಮಾಡಿ ಮುಗಿಸಿದ ಎಲ್ಲಾ ಕಾರ್ಯಗಳನ್ನ ಮುಗಿಸಿ ನಂತರ ಆದಾಮನನ್ನ ಆ ದಿನದ ಒಳಗಡೆ ಸೇರಿಸಿದ್ರು. ವಿಶ್ರಾಂತಿಯ ದಿವಸ, 7ನೆಯ ದಿವಸ. ಆ ದಿವಸ ದೇವರು ಹೇಳ್ತಾರೆ ಆದಾಮನಿಗೆ, ನೀನು ಮಾಡಬೇಕಾದದ್ದು ಏನಿಲ್ಲ, ಇಷ್ಟೇ, ತೋಟವನ್ನು ಕಾಯಬೇಕು, ವ್ಯವಸಾಯವನ್ನು ಮಾಡಬೇಕು, ಅಷ್ಟೇ. ಇಲ್ಲ, ಆದಾಮ ಇನ್ಯಾವ ಕಾರ್ಯವನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ, ಎಲ್ಲವೂ ಕೂಡ ಆತನಿಗಾಗಿ ಮಾಡದೆ. ಹಾಗೆ ಯೇಸು ಕ್ರಿಸ್ತನು ಕೂಡ ನಮಗಾಗಿ ಶಿಲುಬೆಯಲ್ಲಿ ಎಲ್ಲವನ್ನ ಮಾಡಿ ಮುಗಿಸಿದ್ದಾನೆ. ಹಾಗಾದ್ರೆ ನಾವು ಇನ್ಯಾವ ಸಂಗತಿಗಳು ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಾವು ರಕ್ಷಿಸಲ್ಪಡಬೇಕಾದ್ರೆ ನಾವು ಮಾಡ್ಲಿಕ್ಕೆ ಇನ್ನೇನಿಲ್ಲ. ನಾವು ನೀತಿವಂತರಾಗ್ಲಿಕ್ಕೆ ನಾವು ಮಾಡಬೇಕಾದದ್ದು ಏನಿಲ್ಲ. ನಾವು ರೋಗಗಳು ವಾಸಿ ಆಗ್ಲಿಕ್ಕಾಗಿ ನಾವು ಮಾಡಬೇಕಾದದ್ದು ಏನಿಲ್ಲ. ನಾವು ಬಾಧೆಯಿಂದ ಹೊರಬರ್ಬೇಕಾದ್ರೆ ಮಾಡಬೇಕಾದದ್ದು ಏನಿಲ್ಲ. ನಾವು ಬಂಧನಗಳಿಂದ ಹೊರಗಡೆ ಬರ್ಬೇಕಾದ್ರೆ ಅದಕ್ಕೆ ಮಾಡಬೇಕಾದ ಕಾರ್ಯಗಳು ಏನಿಲ್ಲ. ನಾವು ಯಶಸ್ಸಾದ ಜೀವಿತವನ್ನು ಜೀವಿಸುವುದಕ್ಕೆ ನಾವು ಮಾಡಬೇಕಾದ ಕಾರ್ಯ ಬೇರೆ ಯಾವುದೂ ಇಲ್ಲ. ಆತನು ಶಿಲುಬೆಯಲ್ಲಿ ಎಲ್ಲವನ್ನ ಮಾಡಿ ಮುಗಿಸಿದ್ದಾನೆ. ಆಗಿರೋದ್ರಿಂದಲೇ ಶಿಲುಬೆಯ ಕುರಿತಾದಂತಹ ಜ್ಞಾನ ನಮಗೆ ಬೇಕಾಗಿದೆ. ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ನಮಗಾಗಿ ಮಾಡಿದ ತ್ಯಾಗ, ಮಾಡಿದ ಕಾರ್ಯಗಳನ್ನ ನಾವು ಅರಿತುಕೊಳ್ಳಬೇಕಾಗಿದೆ. ಶಿಲುಬೆ ಕುರಿತಾಗಿ ನಾವು ನೋಡ್ತಾ ಹೋಗೋದಾದ್ರೆ ಇದರ ಕುರಿತಾದ ಅಜ್ಞಾನ ಎದ್ದು ಕಾಣಿಸ್ತಾ ಇದೆ. ನಾವು ನೋಡ್ತೇವೆ 1ನೇ ಕೊರಿಂಥ 1ನೇ ಅಧ್ಯಾಯದ 25ನೇ ವಚನ ಹೀಗೆ ಹೇಳ್ತದೆ, ಲೋಕದವರು ದೇವರಲ್ಲಿ ಯಾವುದನ್ನು ಬುದ್ಧಿಹೀನತೆ ಎಂದು ಎಣಿಸುತ್ತಾರೋ ಅದು ಮನುಷ್ಯರ ಜ್ಞಾನಕ್ಕಿಂತಲೂ ಶ್ರೇಷ್ಠವಾದ ಜ್ಞಾನವಾಗಿದೆ. ಅವರು ದೇವರಲ್ಲಿ ಯಾವುದನ್ನು ಬಲಹೀನತೆ ಎಂದು ಎಣಿಸುತ್ತಾರೋ ಅದು ಮನುಷ್ಯರ ಬಲಕ್ಕಿಂತಲೂ ಬಲವಾಗಿದೆ. ಲೋಕದವರು ದೇವರಲ್ಲಿ ಯಾವುದನ್ನು ಬಲಹೀನತೆ ಎಂದು ಎಣಿಸ್ತಾರೋ ಅದು
ಮನುಷ್ಯರ ಜ್ಞಾನಕ್ಕಿಂತಲೂ ಶ್ರೇಷ್ಠವಾದದ್ದು. ಈ ಶಿಲುಬೆಯ ಕುರಿತಾದಂತಹ ಜ್ಞಾನ, ಈ ಶಿಲುಬೆಯ ವಿಚಾರ ಎಲ್ಲಾ ಜ್ಞಾನಕ್ಕಿಂತಲೂ ಉತ್ತಮವಾದ ಜ್ಞಾನ, ಎಲ್ಲಾ ಬಲಗಳಿಗಿಂತಲೂ ಉತ್ತಮವಾದ ಬಲವಾಗಿದೆ. ಇದನ್ನೇ 1 ಕೊರಿಂಥ 1:18 ನಾವು ನೋಡ್ತೀವಿ. ಶಿಲುಬೆ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಶಿಲುಬೆಯ ಕುರಿತಾದ ಸಂದೇಶವೇ ನಮಗೆ ನಿಜವಾದ ಶಕ್ತಿ, ನಿಜವಾದ ಜ್ಞಾನ, ಶ್ರೇಷ್ಠವಾದ ಜ್ಞಾನವಾಗಿದೆ ಪ್ರಿಯರೇ. ಶಿಲುಬೆಯಿಂದಲೇ ನಾವು ಈ ದಿವಸ ರಕ್ಷಿಸಲ್ಪಟ್ಟಿವಿ, ಶಿಲುಬೆಯಿಂದಲೇ ನಾವು ನೀತಿವಂತರಾಗಿದ್ದೇವೆ, ಶಿಲುಬೆಯಿಂದಲೇ ನಾವು ಗುಣಪಡಿಸಲ್ಪಟ್ಟಿದ್ದೇವೆ, ಶಿಲುಬೆಯಿಂದಲೇ ನಾವು ಬಿಡುಗಡೆ ಹೊಂದಿದ್ದೇವೆ, ಶಿಲುಬೆಯಿಂದಲೇ ನಾವು ಸಮಾಧಾನ ಮಾಡಲ್ಪಟ್ಟಿದ್ದೇವೆ, ಶಿಲುಬೆಯಿಂದಲೇ ನಾವು ಪರಿಶುದ್ಧರಾಗಿದ್ದೇವೆ, ಶಿಲುಬೆಯಿಂದಲೇ ನಾವು ದೇವರೊಂದಿಗೆ ಸೇರಿಸಲ್ಪಟ್ಟಿದ್ದೇವೆ. ಶಿಲುಬೆಯೇ ಎಲ್ಲದಕ್ಕೂ ದಾರಿಯಾಗಿದೆ. ಇದನ್ನೇ ಸ್ವಾಮಿ ಯೋಹಾನ ಬರೆದ ಸುವಾರ್ತೆ 14:6 ಆತನು ಹೇಳಿದ, ನಾನೇ ಸತ್ಯವೂ ಜೀವವೂ ಮಾರ್ಗವು, ತಂದೆ ಬಳಿಗೆ ಹೋಗುವವನು ಯೇಸು ಕ್ರಿಸ್ತನ ಮೂಲಕವಾಗಿಯೇ ಹೋಗಬೇಕಾಗಿದೆ. ಸೊ ಹಾಗಿರೋದ್ರಿಂದ ನಾವಿಲ್ಲಿ ತಿಳ್ಕೊಳ್ಬೇಕಾದ ಒಂದು ಮುಖ್ಯ ವಿಚಾರ, ಶಿಲುಬೆ ಏನು, ಶಿಲುಬೆ ಅಂದ್ರೆ ಏನು, ವಾಟ್ ಇಸ್ ಕ್ರಾಸ್. ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಏನೋ ಒಂದು ಮರದ ತುಂಡೋ ಅಥವಾ ಕಬ್ಬಿಣದಿಂದಲೋ ತಾಮ್ರದಿಂದಲೋ ಅಥವಾ ಒಂದು ಬೆಳ್ಳಿಯಿಂದಲೋ ಚಿನ್ನದಿಂದಲೋ ಯಾವುದೋ ಒಂದು ಲೋಹದಿಂದ ಮಾಡಿದಂತಹ ಒಂದು ಆಕಾರ ಅಲ್ಲ. ಶಿಲುಬೆ ಅಂತ ಹೇಳಿದ್ರೆ ಇದು ದೇವರು ನಮಗಾಗಿ ಸಲ್ಲಿಸಿದ ಮಹಾಕ್ರಯ. ಶಿಲುಬೆ ಅಂತ ಹೇಳುವುದಾದ್ರೆ ಇದು ದೇವರು ನಮ್ಮ ವಿಷಯದಲ್ಲಿ ಆತನು ಆತನ ಪ್ರೀತಿಯನ್ನು ಪ್ರಕಟಪಡಿಸಿದಂತಹ ಒಂದು ಸ್ಥಳ. ಇದನ್ನೇ ರೋಮಪುರ 5ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತೇವೆ. ಶಿಲುಬೆ ಅಂತ ಹೇಳುವುದಾದ್ರೆ ಇದು ದೇವರ ಚಿತ್ತ, ದೇವರು ಕ್ರಿಸ್ತನಿಗೋಸ್ಕರ ಮಾಡಿ ಮುಗಿಸಬೇಕೆಂಬುದಾಗಿ ಹೇಳಿದಂತಹ ದೇವರ ಚಿತ್ತ. ಶಿಲುಬೆ ಅಂತ ಹೇಳುವುದಾದ್ರೆ ಇದು ದೇವರ ಕೋಪ ಪ್ರಕಟವಾದಂತಹ ಒಂದು ಸ್ಥಳ. ಶಿಲುಬೆ ಅಂತ ಹೇಳುವುದಾದ್ರೆ ಇದು ದೇವರ ಕರುಣೆ ಪ್ರಕಟವಾದಂತಹ ಸ್ಥಳ. ಶಿಲುಬೆ ಅಂತ ಹೇಳಿದ್ರೆ ಇದು ದೇವರ ನೀತಿವಂತಿಕೆ. ಶಿಲುಬೆ ಅಂತ ಹೇಳುವುದಾದ್ರೆ ಇದು ದೇವರ ಪರಿಶುದ್ಧತೆ. ಶಿಲುಬೆ ಅಂತ ಹೇಳುವುದಾದ್ರೆ ಇದು ದೇವರ ಒಳ್ಳೆಯತನ, ದೇವರ ನಂಬಿಗಸ್ತಿಕೆ, ದೇವರ ನ್ಯಾಯ ತೀರ್ಪು, ದೇವರ ತಗ್ಗಿಸಿಕೊಳ್ಳುವಿಕೆ. ಇದು ಮನುಷ್ಯನಿಗೂ ದೇವರಿಗೂ ಮಧ್ಯದಲ್ಲಿ ನಿಂತು ಮಧ್ಯಸ್ಥನಾಗಿ ಯೇಸು ಕ್ರಿಸ್ತನು ಮಧ್ಯಸ್ಥನಾಗಿ ನಿಂತು ಪ್ರಾರ್ಥನೆ ಮಾಡಿದಂತಹ ಒಂದು ಸ್ಥಳ. ಶಿಲುಬೆ ಅಂತ ಹೇಳುವುದಾದ್ರೆ ಕ್ರಿಸ್ತನ ಪ್ರೀತಿ, ತಂದೆಯ ಕಡೆಗೆ ಕ್ರಿಸ್ತನ ಪ್ರೀತಿ ಪ್ರಕಟವಾದಂತಹ ಒಂದು ಸ್ಥಳ. ಶಿಲುಬೆ ಇದು ದೇವರ ಜ್ಞಾನ, ಈ ಶಿಲುಬೆ ದೇವರ ಶಕ್ತಿ, ಶಿಲುಬೆ ದೇವರ ಶುದ್ಧೀಕರಣ. 1 ಕೊರಿಂಥ 1:30 ನೋಡೋ ಪ್ರಕಾರ ಇದು ಶುದ್ಧೀಕರಣವು, ಇದು ಶಕ್ತಿಯು, ಇದು ಶುದ್ಧೀಕರಣ. ಹಾಗಿದ್ರೆ ತಂದೆಯ ದೇವರು ಹೇಗೆ ಎಲ್ಲ ಮಾಡಬೇಕಾದ ಎಲ್ಲಾ ಕಾರ್ಯಗಳನ್ನ ಮುಗಿಸಿ ವಿಶ್ರಾಂತಿಯಲ್ಲಿ ಸೇರಿದ್ದಾರೋ ಹಾಗೆಯೇ ಯೇಸು ಕ್ರಿಸ್ತನು ಸಹ ಮಾಡಬೇಕಾದ ಎಲ್ಲಾ ಕಾರ್ಯಗಳನ್ನ ಮಾಡಿ ಮುಗಿಸಿ ವಿಶ್ರಾಂತಿಯಲ್ಲಿ ಸೇರಿದ್ದಾರೆ. ತಂದೆಯಾದ ದೇವರು ಮಾಡಿ ಮುಗಿಸಿದ ಎಲ್ಲಾ ಕಾರ್ಯಗಳನ್ನ ಮುಗಿಸಿ ನಂತರ ಆದಾಮನನ್ನ ಆ ದಿನದ ಒಳಗಡೆ ಸೇರಿಸಿದ್ರು. ವಿಶ್ರಾಂತಿಯ ದಿವಸ, 7ನೆಯ ದಿವಸ. ಆ ದಿವಸ ದೇವರು ಹೇಳ್ತಾರೆ ಆದಾಮನಿಗೆ, ನೀನು ಮಾಡಬೇಕಾದದ್ದು ಏನಿಲ್ಲ, ಇಷ್ಟೇ, ತೋಟವನ್ನ ಕಾಯಬೇಕು, ವ್ಯವಸಾಯವನ್ನು ಮಾಡಬೇಕು. ಇಲ್ಲ, ಆದಾಮ ಇನ್ಯಾವ ಕಾರ್ಯವನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ, ಎಲ್ಲವೂ ಕೂಡ ಆತನಿಗಾಗಿ ಮಾಡದೆ. ಹಾಗೆ ಯೇಸು ಕ್ರಿಸ್ತನು ಕೂಡ ನಮಗಾಗಿ ಶಿಲುಬೆಯಲ್ಲಿ ಎಲ್ಲವನ್ನ ಮಾಡಿ ಮುಗಿಸಿದ್ದಾನೆ. ಹಾಗಾದ್ರೆ ನಾವು ಇನ್ಯಾವ ಸಂಗತಿಗಳು ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಾವು ರಕ್ಷಿಸಲ್ಪಡ್ಬೇಕಾದ್ರೆ ನಾವು ಮಾಡ್ಲಿಕ್ಕೆ ಇನ್ನೇನಿಲ್ಲ, ನಾವು ನೀತಿವಂತರಾಗ್ಲಿಕ್ಕೆ ನಾವು ಮಾಡಬೇಕಾದದ್ದು ಏನಿಲ್ಲ, ನಾವು ರೋಗಗಳು ವಾಸಿ ಆಗ್ಲಿಕ್ಕಾಗಿ ನಾವು ಮಾಡ್ಬೇಕಾದದ್ದು ಏನಿಲ್ಲ, ನಾವು ಬಾಧೆಯಿಂದ ಹೊರಬರ್ಬೇಕಾದ್ರೆ ಮಾಡ್ಬೇಕಾದದ್ದು ಏನಿಲ್ಲ, ನಾವು ಬಂಧನಗಳಿಂದ ಹೊರಗಡೆ ಬರ್ಬೇಕಾದ್ರೆ ಅದಕ್ಕೆ ಮಾಡಬೇಕಾದ ಕಾರ್ಯಗಳು ಏನಿಲ್ಲ. ನಾವು ಯಶಸ್ಸಾದ ಜೀವಿತವನ್ನು ಜೀವಿಸುವುದಕ್ಕೆ ನಾವು ಮಾಡಬೇಕಾದ ಕಾರ್ಯ ಬೇರೆ ಯಾವುದೂ ಇಲ್ಲ. ಆತನು ಶಿಲುಬೆಯಲ್ಲಿ ಎಲ್ಲವನ್ನ ಮಾಡಿ ಮುಗಿಸಿದ್ದಾನೆ. ಹಾಗಿರೋದ್ರಿಂದಲೇ ಶಿಲುಬೆಯ ಕುರಿತಾದಂತಹ ಜ್ಞಾನ ನಮಗೆ ಬೇಕಾಗಿದೆ. ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ನಮಗಾಗಿ ಮಾಡಿದ ತ್ಯಾಗ, ಮಾಡಿದ ಕಾರ್ಯಗಳನ್ನ ನಾವು ಅರಿತುಕೊಳ್ಳಬೇಕಾಗಿದೆ. ಶಿಲುಬೆ ಕುರಿತಾಗಿ ನಾವು ನೋಡ್ತಾ ಹೋಗೋದಾದ್ರೆ ಇದರ ಕುರಿತಾದ ಅಜ್ಞಾನ ಎದ್ದು ಕಾಣಿಸ್ತಾ ಇದೆ. ನಾವು ನೋಡ್ತೇವೆ 1 ಕೊರಿಂಥ 1ನೇ ಅಧ್ಯಾಯದ 25ನೇ ವಚನ ಹೀಗೆ ಹೇಳ್ತದೆ, ಲೋಕದವರು ದೇವರಲ್ಲಿ ಯಾವುದನ್ನು ಬುದ್ಧಿಹೀನತೆ ಎಂದು ಎಣಿಸುತ್ತಾರೋ ಅದು ಮನುಷ್ಯರ ಜ್ಞಾನಕ್ಕಿಂತಲೂ ಶ್ರೇಷ್ಠವಾದ ಜ್ಞಾನವಾಗಿದೆ. ಅವರು ದೇವರಲ್ಲಿಯೂ ಯಾವುದನ್ನು ಬಲಹೀನತೆ ಎಂದು ಎಣಿಸುತ್ತಾರೋ ಅದು ಮನುಷ್ಯರ ಬಲಕ್ಕಿಂತಲೂ ಬಲವಾಗಿದೆ. ಲೋಕದವರು ದೇವರಲ್ಲಿ ಯಾವುದನ್ನ ಬಲಹೀನತೆ ಎಂದು ಎಣಿಸ್ತಾರೋ ಅದು ಮನುಷ್ಯರ ಜ್ಞಾನಕ್ಕಿಂತಲೂ ಶ್ರೇಷ್ಠವಾದದ್ದು. ಈ ಶಿಲುಬೆಯ ಕುರಿತಾದಂತಹ ಜ್ಞಾನ, ಈ ಶಿಲುಬೆಯ ವಿಚಾರ ಎಲ್ಲಾ ಜ್ಞಾನಕ್ಕಿಂತಲೂ ಉತ್ತಮವಾದ ಜ್ಞಾನ, ಎಲ್ಲಾ ಬಲಗಳಿಗಿಂತಲೂ ಉತ್ತಮವಾದ ಬಲವಾಗಿದೆ. ಇದನ್ನೇ
ಇದನ್ನೇ 1 ಕೊರಿಂಥ 1:18 ನಾವು ನೋಡ್ತೀವಿ. ಶಿಲುಬೆ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಶಿಲುಬೆಯ ಕುರಿತಾದ ಸಂದೇಶವೇ ನಮಗೆ ನಿಜವಾದ ಶಕ್ತಿ, ನಿಜವಾದ ಜ್ಞಾನ, ಶ್ರೇಷ್ಠವಾದ ಜ್ಞಾನವಾಗಿದೆ ಪ್ರಿಯರೇ. ಶಿಲುಬೆಯಿಂದಲೇ ನಾವು ಈ ದಿವಸ ರಕ್ಷಿಸಲ್ಪಟ್ಟಿವಿ, ಶಿಲುಬೆಯಿಂದಲೇ ನಾವು ನೀತಿವಂತರಾಗಿದ್ದೇವೆ, ಶಿಲುಬೆಯಿಂದಲೇ ನಾವು ಗುಣಪಡಿಸಲ್ಪಟ್ಟಿದ್ದೇವೆ, ಶಿಲುಬೆಯಿಂದಲೇ ನಾವು ಬಿಡುಗಡೆ ಹೊಂದಿದ್ದೇವೆ, ಶಿಲುಬೆಯಿಂದಲೇ ನಾವು ಸಮಾಧಾನ ಮಾಡಲ್ಪಟ್ಟಿದ್ದೇವೆ, ಶಿಲುಬೆಯಿಂದಲೇ ನಾವು ಪರಿಶುದ್ಧರಾಗಿದ್ದೇವೆ, ಶಿಲುಬೆಯಿಂದಲೇ ನಾವು ದೇವರೊಂದಿಗೆ ಸೇರಿಸಲ್ಪಟ್ಟಿದ್ದೇವೆ. ಶಿಲುಬೆಯೇ ಎಲ್ಲದಕ್ಕೂ ದಾರಿಯಾಗಿದೆ. ಇದನ್ನೇ ಸ್ವಾಮಿ ಯೋಹಾನ ಬರೆದ ಸುವಾರ್ತೆ 14:6 ಆತನು ಹೇಳಿದ, ನಾನೇ ಸತ್ಯವೂ ಜೀವವೂ ಮಾರ್ಗವು, ತಂದೆ ಬಳಿಗೆ ಹೋಗುವವನು ಯೇಸು ಕ್ರಿಸ್ತನ ಮೂಲಕವಾಗಿಯೇ ಹೋಗಬೇಕಾಗಿದೆ. ಸೊ ಆಗಿರೋದ್ರಿಂದ ನಾವಿಲ್ಲಿ ತಿಳ್ಕೊಳ್ಬೇಕಾದ ಒಂದು ಮುಖ್ಯ ವಿಚಾರ, ಶಿಲುಬೆ ಏನು, ಶಿಲುಬೆ ಅಂದ್ರೆ ಏನು, ವಾಟ್ ಇಸ್ ಕ್ರಾಸ್. ನಾವಿದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಏನೋ ಒಂದು ಮರದ ತುಂಡೋ ಅಥವಾ ಕಬ್ಬಿಣದಿಂದಲೋ ತಾಮ್ರದಿಂದಲೋ ಅಥವಾ ಒಂದು ಬೆಳ್ಳಿಯಿಂದಲೋ ಚಿನ್ನದಿಂದಲೋ ಯಾವುದೋ ಒಂದು ಲೋಹದಿಂದ ಮಾಡಿದಂತಹ ಒಂದು ಆಕಾರ ಅಲ್ಲ. ಶಿಲುಬೆ ಅಂತ ಹೇಳಿದ್ರೆ ಇದು ದೇವರು ನಮಗಾಗಿ ಸಲ್ಲಿಸಿದ ಮಹಾಕ್ರಯ. ಶಿಲುಬೆ ಅಂತ ಹೇಳುವುದಾದ್ರೆ ಇದು ದೇವರು ನಮ್ಮ ವಿಷಯದಲ್ಲಿ ಆತನು ಪ್ರಕಟಪಡಿಸಿದಂತ, ಆತನ ಪ್ರೀತಿಯನ್ನು ಪ್ರಕಟಪಡಿಸಿದಂತಹ ಒಂದು ಸ್ಥಳ. ಇದನ್ನೇ ರೋಮಪುರ 5ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತೇವೆ. ಶಿಲುಬೆ ಅಂತ ಹೇಳುವುದಾದ್ರೆ ಇದು ದೇವರ ಚಿತ್ತ, ದೇವರು ಕ್ರಿಸ್ತನಿಗೋಸ್ಕರ ಮಾಡಿ ಮುಗಿಸಬೇಕೆಂಬುದಾಗಿ ಹೇಳಿದಂತಹ ದೇವರ ಚಿತ್ತ. ಶಿಲುಬೆ ಅಂತ ಹೇಳುವುದಾದ್ರೆ ಇದು ದೇವರ ಕೋಪ ಪ್ರಕಟವಾದಂತಹ ಒಂದು ಸ್ಥಳ. ಶಿಲುಬೆ ಅಂತ ಹೇಳುವುದಾದ್ರೆ ಇದು ದೇವರ ಕರುಣೆ ಪ್ರಕಟವಾದಂತಹ ಸ್ಥಳ. ಶಿಲುಬೆ ಅಂತ ಹೇಳಿದ್ರೆ ಇದು ದೇವರ ನೀತಿವಂತಿಕೆ. ಶಿಲುಬೆ ಅಂತ ಹೇಳುವುದಾದ್ರೆ ಇದು ದೇವರ ಪರಿಶುದ್ಧತೆ. ಶಿಲುಬೆ ಅಂತ ಹೇಳುವುದಾದ್ರೆ ಇದು ದೇವರ ಒಳ್ಳೆಯತನ, ದೇವರ ನಂಬಿಗಸ್ತಿಕೆ, ದೇವರ ನ್ಯಾಯ ತೀರ್ಪು, ದೇವರ ತಗ್ಗಿಸಿಕೊಳ್ಳುವಿಕೆ. ಇದು ಮನುಷ್ಯನಿಗೂ ದೇವರಿಗೂ ಮಧ್ಯದಲ್ಲಿ ನಿಂತು ಮಧ್ಯಸ್ಥನಾಗಿ ಯೇಸು ಕ್ರಿಸ್ತನು ಮಧ್ಯಸ್ಥನಾಗಿ ನಿಂತು ಮಾಡಿದ ಪ್ರಾರ್ಥನೆ ಮಾಡಿದಂತಹ ಒಂದು ಸ್ಥಳ. ಶಿಲುಬೆ ಅಂತ ಹೇಳುವುದಾದ್ರೆ ಕ್ರಿಸ್ತನ ಪ್ರೀತಿ, ತಂದೆಯ ಕಡೆಗೆ ಕ್ರಿಸ್ತನ ಪ್ರೀತಿ ಪ್ರಕಟವಾದಂತಹ ಒಂದು ಸ್ಥಳ. ಶಿಲುಬೆ ಇದು ದೇವರ ಜ್ಞಾನ, ಈ ಶಿಲುಬೆ ದೇವರ ಶಕ್ತಿ, ಶಿಲುಬೆ ದೇವರ ಶುದ್ಧೀಕರಣ. 1 ಕೊರಿಂಥ 1:30 ನೋಡೋ ಪ್ರಕಾರ ಇದು ಶುದ್ಧೀಕರಣವು, ಇದು ಶಕ್ತಿಯು, ಇದು ಶುದ್ಧೀಕರಣ, ಇದು ಜ್ಞಾನವೂ ಆಗಿದೆ ಪ್ರಿಯರೇ. ಶಿಲುಬೆ ಅಂತ ಹೇಳಿದ್ರೆ ಇದೊಂದು ಮರದ ತುಂಡು ಮಾತ್ರ ಅಲ್ಲ, ಶಿಲುಬೆಯಲ್ಲಿ ಅನೇಕ ವಿಚಾರಗಳಿದೆ. ಕ್ರಿಸ್ತನು ಶಿಲುಬೆಯಲ್ಲಿ ಸಾಯಲಿಕ್ಕೆ ಮುಖ್ಯ ಕಾರಣವೇನು? ನಾವಿದನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ. ಅನೇಕರು ಅಜ್ಞಾನಿಗಳು, ಲೋಕದ ಜನಗಳು ಈ ಶಿಲುಬೆ ಕುರಿತಾದ ಮಾತು ಅವರಿಗೆ ಹುಚ್ಚು ಮಾತಾಗಿದೆ. ಕೆಲವರು ಹೇಳ್ತಾರೆ, ಆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ರಲ್ಲ, ಸ್ವಂತ ದೇವರೇ ಆತನನ್ನ ಕಾಪಾಡ್ಲಿಕ್ಕಾಗಿಲ್ಲ, ತಂದೆಯೇ ತಂದೆಯೇ ಅನ್ನಂತ ಯಾವಾಗ್ಲೂ ತಂದೆ ತಂದೆ ಅಂತ ಹೇಳಿದಂತ ಯೇಸುವನ್ನ ದೇವರು ಕಾಪಾಡ್ಲಿಲ್ಲ, ತಂದೆ ಆತನನ್ನ ಕಾಪಾಡ್ಲಿಲ್ಲ. ಹುಚ್ಚಾಗಿ ಮಾತನಾಡುವಂತ ವಿಚಾರಗಳನ್ನ ನಾವು ಕೇಳಲಿಕ್ಕೆ ಸಾಧ್ಯ. ಆದ್ರೆ ಶಿಲುಬೆಯಲ್ಲಿ ನಿಜವಾಗಿ ನಡೆದದ್ದೇನು? ಯೇಸು ಈ ಲೋಕದಲ್ಲಿ ಹುಟ್ಟಿದ್ದೇ ಶಿಲುಬೆಯಲ್ಲಿ ಸಾಯ್ಲಿಕ್ಕಾಗಿ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಮರಕ್ಕೆ ತೂಗಾಕಲ್ಪಡುವ ಪ್ರತಿಯೊಬ್ಬ ಮನುಷ್ಯನು ಶಾಪಗ್ರಸ್ತನೆಂಬುದಾಗಿ ವಾಕ್ಯ ಹೇಳ್ತದೆ. ಆತನು ನಮ್ಮೆಲ್ಲರ ಶಾಪಕ್ಕಾಗಿ, ನಮ್ಮೆಲ್ಲರ ಪಾಪಕ್ಕಾಗಿ ಆತನು ಶಿಲುಬೆಯಲ್ಲಿ ತೂಗಾಕಲ್ಪಡಬೇಕಾಗಿತ್ತು. ನಮಗಾಗಿ ಆತನು ನಮ್ಮನ್ನ ನೀತಿ ಸ್ವರೂಪಿಗಳಾಗಿ ಮಾಡುವುದಕ್ಕೋಸ್ಕರ ಆತ ಪಾಪ ಸ್ವರೂಪಿ ಆಗಬೇಕಾಯ್ತು. ಕಾರಣವೇನು? ಕ್ರಿಸ್ತನು ಶಿಲುಬೆಯಲ್ಲಿ ಬಲಿಯಾಗ್ಲಿಕ್ಕೆ ಕಾರಣವೇನು? ಉದ್ದೇಶವೇನು? ಮೊದಲನೆಯ ಕಾರಣ, ನಾವೆಲ್ಲರೂ ಕೂಡ ರಕ್ಷಿಸಲ್ಪಡಬೇಕು. ನಾವೊಬ್ಬೊಬ್ರು ಮರಣ ದಂಡನೆಯಿಂದ ತಪ್ಪಿಸಲ್ಪಟ್ಟು ರಕ್ಷಿಸಲ್ಪಡಬೇಕು. ಮತ್ತು ನಾವೊಬ್ಬೊಬ್ಬರು ಸೈತಾನನ ಕಾರ್ಯಗಳಿಂದ ನಾವು ತಪ್ಪಿಸಲ್ಪಡಬೇಕು. ಸೈತಾನನ ಹಿಡಿತದಿಂದ ಬಿಡಿಸಲ್ಪಡಬೇಕು. ಸೈತಾನನ ಎಲ್ಲಾ ರೀತಿಯಾದಂತಹ ಬಲವನ್ನ, ಅಧಿಕಾರವನ್ನ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಮುರಿದು ಬಿಟ್ಟಿದ್ದಾನೆ. ಇದನ್ನೇ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಹಾಗೆ ಶಿಲುಬೆಯಲ್ಲಿ ನಾವು ನೋಡ್ತೇವೆ ದೇವರ ಪ್ರೀತಿ ಪ್ರಕಟವಾಯಿತು. ದೇವರು ಎಲ್ಲಾ ಲೋಕದ ಜನಗಳಿಗೆ ಪ್ರೀತಿಯನ್ನು ತೋರಿಸುವುದಕ್ಕೋಸ್ಕರವಾಗಿಯೇ ಶಿಲುಬೆ. ಯಾಕೆ ಶಿಲುಬೆ? ದೇವರ ದೊಡ್ಡ ವಿಮೋಚನೆ. ಯಾಕೆ ಶಿಲುಬೆ? ದೇವರ ನ್ಯಾಯ ತೀರ್ಪು ಪರಿಪೂರ್ಣವಾಗಬೇಕಾಗಿತ್ತು, ಅದಕ್ಕಾಗಿಯೇ. ಯಾಕೆ ಶಿಲುಬೆ? ಮರಣಕ್ಕೆ ಒಂದು ದಂಡನೆ. ಶಿಲುಬೆಯಲ್ಲಿ ಮರಣ ದಂಡಿಸಲ್ಪಟ್ಟು ಮರಣ ನಾಶವಾಗಿ ಹೋಯಿತು, ಅಥವಾ ಮರಣ ತನ್ನ ಬಲವನ್ನ ಕಳೆದುಕೊಳ್ತು. ಪ್ರೇರೆ, ಈ ದಿವಸ ಕ್ರಿಸ್ತನಲ್ಲಿದ್ದು ನಾವು ಮರಣ ಹೊಂದುವವರಾದರೆ ನಾವು ಮರಣ ಹೊಂದುವುದಿಲ್ಲ, ಬದಲಾಗಿ ನಾವು ನಿದ್ರಿಸುತ್ತೇವೆ, ನಾವು ಬಿತ್ತಲ್ಪಡುತ್ತೇವೆ. ಒಂದು ದಿವಸ ನಾವು ತಿರುಗಿ ಜೀವ ಸಹಿತವಾಗಿ ಎಬ್ಬಿಸಲ್ಪಡುವವರಾಗಿದ್ದೇವೆ.
ಯಾಕೆ ಶಿಲುಬೆ ಎಂಬುದಾಗಿ ನಾವು ನೋಡಿದ್ವಿ. ಶಿಲುಬೆ ಅಂದ್ರೆ ಏನು ಅಂತ ನಾವು ನೋಡಿದ್ವಿ. ಹಾಗಿದ್ರೆ ಶಿಲುಬೆಯಿಂದ ಏನೆಲ್ಲ ಆ ಒಂದು ಬೆನಿಫಿಟ್ಗಳನ್ನ ನಾವು ಪಡ್ಕೊಂಡಿದ್ದೇವೆ. ಹಾಗಿದ್ರೆ ಈಗ ಇನ್ನೊಂದು ವಿಚಾರ ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ. ಶಿಲುಬೆಗೆ ನಾನು ಹೇಗೆ ಪ್ರತಿಬಿಂಬಿಸಬಲ್ಲೆ ಅಥವಾ ಪ್ರತಿಕ್ರಿಯೆ ಸಲ್ಲಿಸಬಲ್ಲೆ, ಇದನ್ನು ನಾವು ಕಲಿಬೇಕಾಗಿದೆ. ಕ್ರಿಸ್ತನು ಶಿಲುಬೆಯಲ್ಲಿ ಏನೆಲ್ಲ ನನಗೆ ಮಾಡಿದ್ದಾನೆ, ಸಭೆಗೆ ಮಾಡಿದ್ದಾನೆ, ದೇವಜನರಿಗಾಗಿ, ಲೋಕಕ್ಕಾಗಿ ಮಾಡಿದ್ದಾನೆ, ಇದೆಲ್ಲವನ್ನು ನಾವು ಪಡ್ಕೊಂಡಿದ್ದೇವೆ. ಸ್ವಸ್ಥತೆಯನ್ನು ಪಡ್ಕೊಂಡಿದ್ದೇವೆ, ನೀತಿವಂತಿಕೆ ಪಡ್ಕೊಂಡಿದ್ದೇವೆ, ಸಮಾಧಾನ ಪಡ್ಕೊಂಡಿದ್ದೇವೆ, ಬಿಡುಗಡೆ ಪಡ್ಕೊಂಡಿದ್ದೇವೆ. ಈ ದಿವಸ ನಾವು ದೇವರ ಮಕ್ಕಳಾಗಿದ್ದೇವೆ, ದೇವರ ಸ್ವರ ಕೇಳ್ತಾ ಇದ್ದೇವೆ. ಇದೆಲ್ಲವೂ ಶಿಲುಬೆಯಿಂದ ಬಂದಂತಹ ವರದಾನವೇ. ಹಾಗಿದ್ರೆ ಇದೆಲ್ಲ ಪಡ್ಕೊಂಡು ನಾವು ಅದಕ್ಕೆ ಪ್ರತಿಫಲವಾಗಿ ಏನನ್ನ ಕೊಡ್ಲಿಕ್ಕಿದ್ದೇವೆ. ಇದು ತುಂಬಾ ಮುಖ್ಯವಾದಂತಹ ವಿಷಯ. ಈ ಲೆಂಡರ್ಸ್ ನಲ್ಲಿ ನಾವು ಇದನ್ನ ಧ್ಯಾನ ಮಾಡೋದಾದ್ರೆ ಎಷ್ಟೋ ಒಳ್ಳೆಯದಂತ ಎಂಬುದಾಗಿ ನಾನು ನಂಬ್ತೇನೆ. ಮತ್ತೆ ಇನ್ನೂ ಕೆಲವು ವಿಚಾರಗಳನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡುವಂತ ವಿಷಯ, ಶಿಲುಬೆಯಲ್ಲಿ ಏನೆಲ್ಲವನ್ನ ಯೇಸು ಸ್ವಾಮಿ ತೆಗೆದುಕೊಂಡ್ರು ಮತ್ತು ಕೊಟ್ರು ಅನ್ನೋದನ್ನ ಸ್ವಲ್ಪ ನಾವು ನೋಡ್ತಾ ಆಮೇಲೆ ನಾವು ಇದನ್ನು ಮುಂದುವರ್ಸೋಣ. ಮೊದಲನೇದಾಗಿ ಯೇಸು ಸ್ವಾಮಿ ನಮ್ಮೆಲ್ಲ ಅಪರಾಧಗಳನ್ನ ತೆಗೆದುಕೊಂಡು ನಮಗೆ ಕ್ಷಮೆಯನ್ನ ಕೊಟ್ಟಿದ್ದಾರೆ. ನಮ್ಮೆಲ್ಲ ಬಂಧನಗಳನ್ನ ತೆಗೆದುಕೊಂಡು ನಮಗೆ ಬಿಡುಗಡೆನ ಕೊಟ್ಟಿದ್ದಾರೆ. ನಮ್ಮೆಲ್ಲ ಶಾಪವನ್ನ ತೆಗೆದುಕೊಂಡು ಆಶೀರ್ವಾದವನ್ನ ಕೊಟ್ಟಿದ್ದಾರೆ. ನಮ್ಮೆಲ್ಲ ತಿರಸ್ಕಾರವನ್ನು ತೆಗೆದುಕೊಂಡು ಅವರು ಸ್ವೀಕಾರವನ್ನು ಕೊಟ್ಟಿದ್ದಾರೆ. ನಮ್ಮೆಲ್ಲರ ಅವಮಾನವನ್ನ ಅಥವಾ ನಿಂದೆಯನ್ನು ತೆಗೆದುಕೊಂಡು ಮಹಿಮೆಯನ್ನು ಕೊಟ್ಟಿದ್ದಾರೆ. ನಮ್ಮೆಲ್ಲರ ಮರಣವನ್ನು ತೆಗೆದುಕೊಂಡು ಜೀವವನ್ನು ಕೊಟ್ಟಿದ್ದಾರೆ. ನಮ್ಮೆಲ್ಲರ ಅಗೆತನವನ್ನು ತೆಗೆದುಕೊಂಡು ನಮಗೆ ಪ್ರೀತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಮೇಲಿದ್ದಂತಹ ನಿತ್ಯ ಮರಣವನ್ನು ತೆಗೆದುಕೊಂಡು ಅವರು ನಿತ್ಯ ಜೀವವನ್ನು ಕೊಟ್ಟಿದ್ದಾರೆ. ನಮ್ಮ ಮೇಲಿದ್ದಂತಹ ಶತ್ರುತ್ವವನ್ನು ತೆಗೆದುಕೊಂಡು ನಮಗೂ ದೇವರಿಗೂ ಮಧ್ಯದಲ್ಲಿ ಸಮಾಧಾನವನ್ನು ಕೊಟ್ಟಿದ್ದಾರೆ. ನಮ್ಮ ಬಲಹೀನತೆಯನ್ನು ತೆಗೆದುಕೊಂಡು ತನ್ನ ಬಲವನ್ನು ಕೊಟ್ಟಿದ್ದಾರೆ. ನಮ್ಮೆಲ್ಲರ ದುಃಖವನ್ನು ತೆಗೆದುಕೊಂಡು ನಮಗೆ ಸಂತೋಷವನ್ನು ಕೊಟ್ಟಿದ್ದಾರೆ. ನಮ್ಮ ಅನೀತಿವಂತಿಕೆಯನ್ನು ತೆಗೆದುಕೊಂಡು ನೀತಿವಂತಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಅಪರಿಶುದ್ಧತೆಯನ್ನು ತೆಗೆದುಕೊಂಡು ಪರಿಶುದ್ಧತೆಯನ್ನು ಕೊಟ್ಟಿದ್ದಾರೆ. ನಾವು ಮೊದಲು ಸೈತಾನನ ಮಕ್ಕಳಾಗಿದ್ದೆವು, ಆದರೆ ಈಗ ನಮ್ಮನ್ನ ದೇವರ ಮಕ್ಕಳನ್ನಾಗಿಸಿದ್ದಾರೆ. ನಮ್ಮೆಲ್ಲರ ಅಸಮಾಧಾನವನ್ನ ತೆಗೆದುಕೊಂಡು ಅವರು ನಮ್ಮನ್ನ ದೇವರೊಂದಿಗೆ ಸಂಧಾನ ಪಡಿಸಿದ್ದಾರೆ. ನಮಗೆ ಕೃಪೆಯನ್ನ ಕೊಟ್ಟಿದ್ದಾರೆ. ನಮ್ಮನ್ನು ಎದುರಿಸುವುದರ ಬದಲಾಗಿ ಕೃಪೆಯನ್ನ ಕೊಟ್ಟಿದ್ದಾರೆ. ಮತ್ತು ನಮಗೆ ಅವರು ಪುನರುತ್ಥಾನದ ಶಕ್ತಿಯನ್ನು ಕೊಟ್ಟಿದ್ದಾರೆ. ಮತ್ತು ನಮಗೆ ಪರಲೋಕದಲ್ಲಿರ್ತಕ್ಕಂಥ ತಂದೆಯ ಸಿಂಹಾಸನದ ಬಳಿಗೆ ಮಾರ್ಗವನ್ನು ತೆರೆದು ಕೊಟ್ಟಿದ್ದಾರೆ. ನಮಗಿರ್ತಕ್ಕಂತಹ ಅವಿಶ್ರಾಂತಿಯನ್ನ ತೆಗೆದು ವಿಶ್ರಾಂತಿಯನ್ನ ಕೊಟ್ಟಿದ್ದಾರೆ. ನಮ್ಮೆಲ್ಲರ ದೋಷವನ್ನು ತೆಗೆದು ಅವರು ನಿರ್ದೋಷಿಗಳನ್ನಾಗಿ ನಮ್ಮನ್ನು ಮಾಡಿದ್ದಾರೆ. ನಮ್ಮ ಪಾಪವನ್ನು ತೆಗೆದು ನೀತಿವಂತಿಕೆಯನ್ನು ಕೊಟ್ಟಿದ್ದಾರೆ. ಈ ನಮ್ಮೆಲ್ಲ ದಂಡನೆಗಳನ್ನ ತೆಗೆದು ಅವರು ನಮಗೆ ದಂಡನೆ ಇಲ್ಲದ ಜೀವಿತವನ್ನ ಕೊಟ್ಟಿದ್ದಾರೆ. ಪ್ರಿಯರೇ, ಈ ರೀತಿಯಲ್ಲಿ ಅನೇಕ ವಿಚಾರಗಳು ಶಿಲುಬೆಯಿಂದ ನಮಗೆ ಸಿಕ್ಕವೆ. ಇದೆಲ್ಲ ನಮಗೆ ಸಿಕ್ಕಿದೆ, ಇಷ್ಟೆಲ್ಲ ಬೆನಿಫಿಟ್ ನಮ್ಗಾಗಿದೆ. ಆದ್ರೆ ಈಗ ನಾವು ನಾನು ಆಗ್ಲೇ ಹೇಳಿದಾಗ ಹೇಗೆ ನಾವು ಶಿಲುಬೆಗೆ ರೆಸ್ಪಾಂಡ್ ಮಾಡ್ಲಿಕ್ಕಿದ್ದೇವೆ, ನಾವು ಶಿಲುಬೆಗೆ ನಾವು ಪ್ರತಿಕ್ರಿಯೆ ನಾವೇನ್ ಕೊಡ್ಲಿಕ್ಕಿದ್ದೇವೆ, ಶಿಲುಬೆಯಲ್ಲಿ ಬಲಿಯಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ನಾವು ಹೇಗೆ ತೋರ್ಪಡಿಸಲಿಕ್ಕಿದ್ದೇವೆ. ಗಲಾತ್ಯದವರ ಬರೆದ ಪತ್ರಿಕೆಯಲ್ಲಿ ಪೌಲನ ಕುರಿತಾಗಿ ನಾವು ನೋಡ್ತೇವೆ. ಪೌಲನು ಗಲಾತ್ಯದವರಿಗೆ ಹೇಳ್ತಾನೆ, ಎಲೈ ಗಲಾತ್ಯದವರೇ, ಬುದ್ಧಿ ಇಲ್ಲದ ಗಲಾತ್ಯದವರೇ, ನಿಮ್ಮ ಮುಂದೆ ಕ್ರಿಸ್ತನು ಪ್ರಕಟವಾದನಲ್ಲ. ನಿಮ್ಮ ಮುಂದೆ ಕ್ರಿಸ್ತನು ಹಾಗೆ ಪ್ರಕಟವಾದನಲ್ಲ. ನೀವು ಕ್ರಿಸ್ತನನ್ನ ನೋಡಿದ್ರಲ್ಲ. ಗಲಾತ್ಯದವರ ಸಮಯದಲ್ಲಿ ಕ್ರಿಸ್ತನ ಇರಲಿಲ್ಲ. ಆತನು ಸತ್ತು ಎಷ್ಟೋ ವರ್ಷಗಳ ನಂತರದಲ್ಲಿ ಪೌಲ ಸೇವೆಗೆ ಬಂದ. ಪೌಲನ ಸೇವೆ ಎಷ್ಟೋ ವರ್ಷದ ನಂತರದಲ್ಲಿ ಗಲಾತ್ಯದಲ್ಲಿ ಸೇವೆ ಪ್ರಾರಂಭವಾಗಿದೆ. ಕ್ರಿಸ್ತ ಅವ್ರ ಮುಂದೆ ಹೇಗೆ ಪ್ರಕಟ ಆದ? ಪೌಲನ ಜೀವಿತದ ಮೂಲಕವಾಗಿ ಕ್ರಿಸ್ತನು ಪ್ರಕಟವಾಗಿದ್ದಾನೆ. ಆದರೂ ಕೂಡ ಬೇರೆ ಸುವಾರ್ತೆಯನ್ನು ಹಿಡಿದಿದ್ದೀರಿ, ಬೇರೆ ಆತ್ಮವನ್ನ ಹಿಂಬಾಲಿಸ್ತಾ ಇದ್ರಿ. ಸೊ ಹೀಗೆ ಗಲಾತ್ಯದವರ ವಿಷಯದಲ್ಲಿ ಪೌಲ ಹೇಳುವುದನ್ನು ನಾವು ಕಾಣ್ಲಿಕ್ಕೆ ಸಾಧ್ಯ. ಪೌಲನ ಜೀವನದ ಮೂಲಕ ಯೇಸು ಕ್ರಿಸ್ತನ ಶಿಲುಬೆ ಪ್ರಕಟವಾಗಿದೆ. ಹಾಗಿದ್ರೆ ಪ್ರಿಯರೇ, ಈ ದಿವಸ ನಾವು ಇಲ್ಲಿ ತಿಳ್ಕೊಳ್ಬೇಕಾದ ಒಂದು ವಿಷಯ, ಕ್ರಿಸ್ತನ ಶಿಲುಬೆಯಲ್ಲಿ ನಮಗೆ ಮಾಡಬೇಕಾದ ಎಲ್ಲ ಕಾರ್ಯಗಳನ್ನ ಆತ ಮಾಡಿದ್ದಾನೆ. ನಾವು ಆ ಬೆನಿಫಿಟ್ಗಳನ್ನ ಹೊಂದ್ಕೊಂಡಿದ್ದೇವೆ, ಆ ಎಲ್ಲ ಆಶೀರ್ವಾದಗಳನ್ನ ಹೊಂದ್ಕೊಂಡಿದ್ದೇವೆ. ಈಗ ಈ ಶಿಲುಬೆಯನ್ನೇ ನಾವು ಲೋಕಕ್ಕೆ ತೋರ್ಪಡಿಸಬೇಕಾಗಿದೆ. ನಮ್ಮೊಬ್ಬೊಬ್ಬರ ಶರೀರದ ಮೂಲಕ, ನಮ್ಮೊಬ್ಬೊಬ್ಬರ ಜೀವಿತದ ಮೂಲಕವಾಗಿ ಈ ಶಿಲುಬೆಯನ್ನ ನಾವು ತೋರ್ಪಡಿಸಬೇಕು. ಆತನ ಮಹಿಮೆ ನಾವು ತೋರ್ಪಡಿಸಬೇಕು. ಮಹಿಮೆ ಅಂತನ್ನುವಾಗ ಆತನ ಗುಣ ಸ್ವಭಾವಗಳನ್ನ ತೋರ್ಪಡಿಸಬೇಕು. ಶಿಲುಬೆಯಲ್ಲಿ ಬಲಿಯಾದ ಕ್ರಿಸ್ತನ ಗುಣ ಸ್ವಭಾವಗಳನ್ನ ತೋರಿಸಬೇಕು. ನಮ್ಮೆಲ್ಲರಿಗೂ ಯೋಹಾನ ಬರೆದ ಸುವಾರ್ತೆ 3:16 ಎಲ್ಲರಿಗೂ ಗೊತ್ತು, ಬಾಯಿಪಾಠವಾಗಿ ಗೊತ್ತು. ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟ ಒಬ್ಬನೇ ಮಗನನ್ನು ಕೊಟ್ಟನು. ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂದು ಕೊಟ್ಟನು. ಇದೆಲ್ಲರಿಗೂ ಗೊತ್ತಾದಂತಹ ಒಂದು ವಿಚಾರ. ಆದ್ರೆ 1 ಯೋಹಾನ 3:16 ನೋಡೋ ಪ್ರಕಾರ, ಆತನು ನಮ್ಮ ಮೇಲೆ ಪ್ರೀತಿ ಇಟ್ಟಂತೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ.
ನಾವು ಕೂಡ ಪ್ರಾಣವನ್ನ ಕೊಡುವ ಹಂಗಿನವರಾಗಿದ್ದೇವೆ. ಇದನ್ನು ನಾವು ಅರಿತುಕೊಳ್ಳಬೇಕಾಗಿದೆ. ಕ್ರಿಸ್ತನು ಪ್ರೀತಿಸಿದಂತೆಯೇ, ಆತನು ಶಿಲುಬೆಯಲ್ಲಿ ನಮ್ಮನ್ನು ಪ್ರೀತಿಸಿದಂತೆಯೇ ನಾವು ಪ್ರೀತಿಸುವ ಹಂಗಿನವರಾಗಿದ್ದೇವೆ. ಹಾಗಿದ್ರೆ ಈ ಶಿಲುಬೆಯಿಂದ ನಾವು ಏನನ್ನ ಕಲಿತುಕೊಳ್ಳೋಣ? ವಾಟ್ ವಿ ಕ್ಯಾನ್ ಲರ್ನ್. ಶಿಲುಬೆ ಮೂಲಕ ನಾವು ಏನನ್ನೆಲ್ಲವನ್ನ ಕಲಿತುಕೊಳ್ಳಬಹುದು? ಕ್ರಿಸ್ತನ ಶಿಲುಬೆಯಲ್ಲಿ ನಮ್ಮೆಲ್ಲರ ಭಾರವನ್ನ, ನಮ್ಮೆಲ್ಲರ ಅಪರಾಧದ ಭಾರವನ್ನ, ನಮ್ಮೆಲ್ಲರ ಶಾಪದ ಭಾರವನ್ನ, ನಮ್ಮೆಲ್ಲರ ಪಾಪದ ಭಾರವನ್ನ ಹೊತ್ತಿದ್ದಾನೆ. ನಾವ್ಯಾಕೆ ಮತ್ತೊಬ್ಬರ ಭಾರವನ್ನು ಹೊರಬಾರದು? ಮತ್ತೊಬ್ಬರ ಭಾರವನ್ನು ಹೊರಬಹುದಲ್ಲ. ಯೇಸು ಕ್ರಿಸ್ತ ನಮ್ಮೆಲ್ಲರ ಪಾಪವನ್ನ, ಆತ ಪಾಪವನ್ನೇ ಮಾಡದವನು, ಆದರೂ ಕೂಡ ನಮ್ಮೆಲ್ಲರ ಪಾಪವನ್ನ ಆತ ಹೊತ್ತಿದ್ದಾನಲ್ಲ, ನಾವ್ಯಾಕೆ ಮತ್ತೊಬ್ಬರ ಪಾಪಗಳನ್ನ ಕ್ಷಮಿಸಬಾರದು? ಆತನು ಶಿಲುಬೆಯ ಮೇಲೆ ನಿಬಂಧನೆ ಇಲ್ಲದ ಪ್ರೀತಿಯನ್ನು ತೋರಿಸಿದ್ದಾನೆ. ನಾವ್ಯಾಕೆ ಇನ್ನೊಬ್ಬರನ್ನ ನಿಬಂಧನೆ ಇಲ್ಲದೆ ಪ್ರೀತಿಸಬಾರದು? ಯಾವ ಜನರು ಯೇಸುವನ್ನ ಕೊಲ್ಲಬೇಕಂತ ಪ್ರಯತ್ನಿಸಿದ್ರು, ಅದೇ ಜನಗಳನ್ನ ಯೇಸು ನೋಡಿ ಹೇಳಿದ್ರು, ಅವ್ರೇನ್ ಮಾಡ್ತಾ ಇದ್ದಾರೋ ಅವ್ರ ಅರಿಯರು, ಸ್ವಾಮಿ ಅವ್ರನ್ನ ಕ್ಷಮಿಸು. ಹಾಗಿದ್ರೆ ನಾವ್ಯಾಕೆ ಈ ಶಿಲುಬೆಯನ್ನು ನಮ್ಮ ಮೂಲಕ ತೋರ್ಪಡಿಸಬಾರದು? ಈ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಅನೇಕರನ್ನ ರಿಸ್ಟೋರ್ ಮಾಡಿದನು, ಅನೇಕರನ್ನ ಪುನರ್ಸ್ಥಾಪಿಸಿದನು. ನಾವ್ಯಾಕೆ ಪುನರ್ಸ್ಥಾಪಿಸಬಾರದು? ಶಿಲುಬೆಯ ಮೂಲಕ ಯೇಸು ಕ್ರಿಸ್ತನು ಅನೇಕರನ್ನ ಸ್ವೀಕರಿಸಿಕೊಂಡನು. ನಾವ್ಯಾಕೆ ಎಲ್ಲರನ್ನು ಸ್ವೀಕರಿಸಬಾರದು? ಎಲ್ಲಾ ರೀತಿಯಾದ ಜನಗಳನ್ನ ಸ್ವೀಕರಿಸಬಾರದು? ಪ್ರಿಯರೇ, ಕ್ರೈಸ್ತರಾದ ನಮಗೆ, ದೇವ ಜನರಾದ ನಮಗೆ ಇದೆಲ್ಲವನ್ನ ಕಲಿತುಕೊಳ್ಳುವುದಕ್ಕಾಗಿ ದೇವರು ಹೇಳ್ತಿದ್ದಾರೆ. ನಾವ್ಯಾಕೆ ಮತ್ತೊಬ್ಬರೊಂದಿಗೆ ಸಮಾಧಾನ ಒಪ್ಪಂದ ಮಾಡಿಕೊಳ್ಬಾರ್ದು? ನಾವ್ಯಾಕೆ ದೇವರ ಚಿತ್ತವನ್ನು ಮಾಡಬಾರ್ದು? ನಾವು ಯಾಕೆ ನೀತಿವಂತರಾಗಿ ಮತ್ತು ನಂಬಿಗಸ್ತರಾಗಿ ಕಾಣಿಸಲ್ಪಡಬಾರದು? ಇದೆಲ್ಲ ವಿಚಾರಗಳನ್ನ ನಾವು ಶಿಲುಬೆಯ ಮೂಲಕವಾಗಿ ಕಲಿತುಕೊಳ್ಬಹುದು. ಇದೆಲ್ಲ ವಿಷಯಗಳು ಶಿಲುಬೆಯಿಂದ ನಾವು ಕಲಿತುಕೊಳ್ಬೇಕಾದ ಇನ್ನೂ ಅನೇಕ ವಿಚಾರಗಳನ್ನ ನಾವು ನೋಡ್ತಲೇ ಹೋಗ್ಬೋದು. ಶಿಲುಬೆಯಲ್ಲಿ ಕಲಿತುಕೊಳ್ಬೇಕಾದ ಅನೇಕ ವಿಷಯಗಳು. ಮತ್ತು ಶಿಲುಬೆಯಲ್ಲಿ ಕ್ರಿಸ್ತನು 7 ನುಡಿಗಳು, ಇದು ಫೇಮಸ್ ಆದಂತಹ ಒಂದು ವಿಚಾರ. ಅನೇಕ ಸಭೆಗಳಲ್ಲಿ, ಶ್ರಮ ದಿವಸಗಳಲ್ಲಿ ಬೋಧಿಸಲ್ಪಡುವಂತಹ ಒಂದು ವಿಷಯ. 7 ಮಾತುಗಳು, ಆತನ 7 ಮಾತುಗಳು. ತಂದೆಯೇ, ಅವರನ್ನ ಕ್ಷಮಿಸು. ಹಾಗೆ ಅವರು ಏನ್ ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ ಸ್ವಾಮಿ, ಅವ್ರನ್ನ ಕ್ಷಮಿಸು. ನಾನು ನಿಜವಾಗಿ ಹೇಳುತ್ತೇನೆ, ನೀನು ನನ್ನೊಂದಿಗೆ ಪರದೇಶಿಯಲ್ಲಿರುವೆ. 4ನೇದಾಗಿ, ಅಮ್ಮ ನಿನ್ನ ಮಗನು, ಹೇಗೋ ನಿನ್ನ ತಾಯಿಯು. 5ನೇದಾಗಿ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನ ಕೈ ಬಿಟ್ಟಿದ್ದಿ? 6ನೇದಾಗಿ, ನನಗೆ ದಾಹವಾಗಿದೆ. 7ನೇದಾಗಿ, ಇಟ್ಸ್ ಫಿನಿಶ್, ಎಲ್ಲವೂ ಮುಗಿಯಿತು. ಹಾಗಿದ್ರೆ ಪ್ರಿಯರೇ, ಇಲ್ಲಿ ನಾವು ನೋಡಿದ್ರೆ 7 ವಿಷಯಗಳಲ್ಲಿ ಕೂಡ, 7 ಈ ನುಡಿಗಳಲ್ಲಿ ಕೂಡ ಅನೇಕ ವಿಚಾರಗಳನ್ನು ನಾವು ಕಲಿತುಕೊಳ್ಬಹುದು. ಅನೇಕ ವಿಚಾರಗಳು, 7 ವಿಷಯಗಳು ಕೂಡ ಅನೇಕ ವಿಷಯಗಳನ್ನ ನಮಗೆ ಮಾತಾಡ್ತಾನೆ. ಕ್ರಿಸ್ತನು ಮಾಡಿದ್ದನ್ನು ಹಾಗೆಯೇ ನಾವು ಯಾಕೆ ಮಾಡಬಾರ್ದು? ಅನೇಕರನ್ನ ಕ್ಷಮಿಸುವುದರ ಮೂಲಕ, ಕ್ರಿಸ್ತನು ಶಿಲುಬೆಯಲ್ಲಿ ಕ್ಷಮಿಸಿದಂತೆ ನಾವು ನಮಗೆ ನೋವು ಮಾಡಿದವ್ರನ್ನ, ನಮಗೆ ಗಾಯಪಡಿಸಿದವ್ರನ್ನ, ನಮಗೆ ದ್ರೋಹ ಮಾಡಿದವ್ರನ್ನ ನಾವು ಯಾಕೆ ಕ್ಷಮಿಸಬಾರ್ದು? 2ನೇದಾಗಿ, ಅವ್ರೇನ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಅವ್ರನ್ನ ಕ್ಷಮಿಸು. ನಾವು ಮತ್ತೊಬ್ಬರನ್ನ ಅಸಹಾಯಕರಂತೆ ನಾವು ಯಾಕೆ ನೋಡಬಾರ್ದು? ಅವರಿಂದ ಇರ್ತಕ್ಕಂಥ ಒಂದು ಆತ್ಮಗಳನ್ನ ನಾವು ಯಾಕೆ ನೋಡಬಾರ್ದು? ಸ್ವಾಮಿ ಶಿಲುಬೆಯಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ ಗೊತ್ತಿಲ್ಲ ಸ್ವಾಮಿ ಅಂತ ಹೇಳೋದಕ್ಕೊಂದು ಕಾರಣ, ಅದಕ್ಕಿಂತ ಹಿಂದೆ ಸ್ವಾಮಿ ಹೇಳ್ತಾರೆ, ಇದು ಅಂಧಕಾರದ ಕಾಲ, ಇದ್ರ ಅಂಧಕಾರದ ಆಧಿಪತ್ಯ. ಈಗ ಅಂಧಕಾರ ಬಂದು ಅಧಿಕಾರವನ್ನು ತೆಗೆದುಕೊಳ್ಳುವಂತಹ ಒಂದು ಸಮಯ. ಈ ಲೋಕದಲ್ಲೆಲ್ಲ ಅಂಧಕಾರ ತುಂಬಿಯದೆ. ನಿಮಗೆ ದ್ರೋಹ ಮಾಡುವಂತ ಒಬ್ಬ ವ್ಯಕ್ತಿ ಅಂಧಕಾರದಿಂದ ತುಂಬಲ್ಪಟ್ಟು, ದುಷ್ಟ ಶಕ್ತಿಗಳಿಂದ ತುಂಬಲ್ಪಟ್ಟು ಆತ ಮಾಡುವನಾಗಿದ್ದಾನೆ. ನಾವ್ಯಾಕೆ ಆ ರೀತಿಯಲ್ಲಿ ಕ್ರಿಸ್ತನಂತೆ ತೆಗೆದುಕೊಳ್ಳಬಾರದು? ಆ ಕಳ್ಳನನ್ನ ಯೇಸು ಕ್ರಿಸ್ತನು, ಆತ ಪಾಪವನ್ನ ಒಪ್ಪಿಕೊಂಡು, ಸ್ವಾಮಿ ನೀನು ದೇವರಿಂದ ಬಂದವನು, ಆತ ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನನ್ನ ಆತ ಕೇಳ್ತಿದ್ದಾನೆ. ಇವತ್ತು ನಾನು ಕೂಡ ನಿನ್ ದೇವರಾಜನ ಪಡ್ಕೊಂಡು ಬರುವಾಗ ನನ್ನನ್ನು ಕೂಡ ಕರ್ಕೊಂಡು ಹೋಗು ಅಂತ ಹೇಳುವಾಗ ಯೇಸ್ವಾಮಿ ಹೇಳ್ತಾರೆ, ಇವತ್ತೇ ನೀನಿರುವೆ. ಪಶ್ಚಾತ್ತಾಪ ಪಡುವಂತ ಜನಗಳ ನಮ್ಮೊಂದಿಗೆ ಯಾಕೆ ಸೇರಿಸಿಕೊಳ್ಳಬಾರದು? ಎಲ್ಲರಿಂದ ಕೈ ಬಿಡಲ್ಪಟ್ಟ ಜನರ ನಾವು ಯಾಕೆ ಸೇರಿಸಿಕೊಳ್ಳಬಾರದು? ಮತ್ತು ತಾಯಿ ತನ್ನ ತಾಯಿಗೆ, ಆ ಯೇಸು ಕ್ರಿಸ್ತನ ತಾಯಿ ಮರಿಯಳು ಅಲ್ಲಿದ್ದಾಳೆ.
ಮರಿಯಳ ವಿಷಯದಲ್ಲಿ ಆತ ಮರಿಯಳ ವಿಷಯದಲ್ಲಿ ಕೂಡ ಜವಾಬ್ದಾರಿ ಉಳ್ಳವನಾಗಿ ಯೋಹಾನನಿಗೆ ಆತನ ಒಪ್ಪಿಸ್ಕೊಡ್ತಾರೆ. ಯೋಹಾನ, ನೋಡು ನಿನ್ನ ತಾಯಿಯ ಮೇಲೆ ಜವಾಬ್ದಾರಿನ ಒಪ್ಪಿಸ್ಕೊಡ್ತಾರೆ. ಅದಾದ ನಂತರ ನಾವು ನೋಡುವಂಥ ಒಂದು ವಿಷಯ, ಯೇಸು ಸ್ವಾಮಿ ಹೇಳ್ತಾರೆ, ತಂದೆ ಬಳಿಯಲ್ಲಿ ಆತ ಪ್ರಾರ್ಥಿಸ್ತಾ ಇದ್ದಾನೆ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿ? ವೈ ಆರ್ ಯು ಫರ್ಸೇಕನ್ ಮೀ? ಸೊ ದೇವರ ಬಳಿಯಲ್ಲಿ ನಾವು ಕೂಡ ಇತರರಿಗೋಸ್ಕರ ಈ ಥರ ಬಾಧೆ ಪಡೋದು ಎಷ್ಟೋ ಒಳ್ಳೇದಲ್ವಾ? ಇತರರಿಗೋಸ್ಕರವಾಗಿ ನಾವು ಕರ್ತನ ಮುಂದೆ ನಾವು ಹೆಚ್ಚಾಗಿ ಪ್ರಾರ್ಥಿಸೋದು ಎಷ್ಟೋ ಒಳ್ಳೇದಲ್ವ? ಅದಾದ ನಂತರ ಆತ ದಾಹಗೊಂಡಿದ್ದಾನೆ. ಇತರರಿಗೋಸ್ಕರವಾಗಿ ಆತ ದಾಹಗೊಂಡಿದ್ದಾನೆ. ಆತ ಕೇಳುವಾಗ ದಾಹಗೊಂಡಿದ್ದೇನೆ ಅಂತ ಹೇಳುವಾಗ ದ್ರಾಕ್ಷಾರಸಕ್ಕಾಗಿಯೋ ಮತ್ತೊಂದಕ್ಕಾಗಿಯೋ ಅಲ್ಲ, ಆತನು ತನ್ನ ಮೊದಲಿಗಿತ್ತಿಗಾಗಿ ದಾಹಗೊಂಡಿದ್ದಾನೆ, ನನ್ನ ಮೊದಲಿಗಿತ್ತಿಯಲ್ಲಿ. ಅದಾದ ನಂತರ ಆತ ಕಡೆಗೆ ಹೇಳ್ತಾನೆ, ಇಟ್ಸ್ ಫಿನಿಶ್. ಹೇಗೆ ಯೇಸು ಕ್ರಿಸ್ತನು ತನ್ನ ಆತ್ಮಿಕ ಹೋರಾಟವನ್ನು, ತನ್ನ ಸೇವೆಯನ್ನು ಉತ್ತಮವಾದ ರೀತಿಯಲ್ಲಿ ಶಿಲುಬೆಯಲ್ಲಿ ಮುಗಿಸಿದ್ದಾರೋ, ಹಾಗೆಯೇ ನಮಗೂ ಕೂಡ ಮುಗಿಸುವಂತಹ ಒಂದು ಅವಕಾಶ ನಮಗೂ ಕೂಡ ಇದೆ. ಅದನ್ನು ನಾವು ಯಾಕೆ ಸರಿಯಾದ ರೀತಿಯಲ್ಲಿ ಉಪಯೋಗಿಸಬಾರ್ದು? ಹಾಗಿದ್ರೆ ಪ್ರಿಯರೇ, ಈ ಒಂದು ವಾರಗಳಲ್ಲಿ, ಈ ದಿನಗಳಲ್ಲಿ ನಾವು ಶ್ರಮ ದಿವಸದ ಕುರಿತಾಗಿ, ಶಿಲುಬೆ ಕುರಿತಾಗಿ ಧ್ಯಾನಿಸ್ತಾ ಬಂದಿದ್ದೇವೆ. ಆದರೆ ಶಿಲುಬೆ ಕುರಿತಾದಂಥ ಅಜ್ಞಾನ ನಮ್ಮಲ್ಲಿರಬಾರ್ದು. ಶಿಲುಬೆ ಕುರಿತಾದ ಜ್ಞಾನವುಳ್ಳವರಾಗಿ, ನಾವು ಇದೆಲ್ಲವನ್ನ ಕಲಿತುಕೊಂಡವರಾಗಿ ನಾವು ಶಿಲುಬೆಯನ್ನೇ ನಾವು ಪ್ರಕಟಪಡಿಸೋಣ. ಶಿಲುಬೆ ನಮ್ಮ ಜೀವಿತದ ಮೂಲಕವಾಗಿ ಲೋಕಕ್ಕೆ ತೋರ್ಪಡಿಸೋಣ. ನಾವು ಪ್ರಾರ್ಥಿಸೋಣ. ಕರ್ತನೇ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಅಪ್ಪ. ಸಮಯದಲ್ಲಿಯೂ ಕರ್ತನೇ ಅಪ್ಪ, ನೀನು ಉನ್ನತನು, ಉತ್ತಮನು, ಕರ್ತನೆ ಪರಿಶುದ್ಧನಾದ ದೇವರಾಗಿದ್ದಿ, ಅದಕ್ಕಾಗಿ ಸ್ತೋತ್ರ. ಕರ್ತನೆ, ವಿಶೇಷವಾಗಿ ಈ ದಿವಸ ಶಿಲುಬೆ ಕುರಿತಾದ ಅಜ್ಞಾನ ನಮ್ಮಿಂದ ತೆಗೆಯಲ್ಪಡಲಿ ಎಂದು ನಾವು ಕರ್ತನೆ ಕಲಿತುಕೊಂಡಂತೆ ಸ್ವಾಮಿ ನಾವು ಪ್ರಾರ್ಥಿಸ್ತೇವೆ. ಸ್ವಾಮಿ, ನಮಗೆ ಸಹಾಯ ಮಾಡು, ನಮ್ಮನ್ನು ಬಲಪಡಿಸು. ಕರ್ತನೆ, ನಿನ್ನ ಕೃಪೆ ನಮ್ಮ ಮೇಲಿರಲಿ ಅಪ್ಪ. ನಾವು ಈ ಲೋಕದಲ್ಲಿ ನಿನ್ನ ಶಿಲುಬೆಯನ್ನು ನಾವು ಪ್ರಕಟಪಡಿಸು, ನಮ್ಮ ಜೀವಿತದ ಮೂಲಕ ಅಪ್ಪ, ನಮ್ಮ ಬಾಯಿ ಮೂಲಕ ಮಾತ್ರ ಅಲ್ಲದೆ ನಮ್ಮ ಜೀವಿತದ ಮೂಲಕವಾಗಿಯೂ ನಿನ್ನ ಶಿಲುಬೆಯನ್ನು ಪ್ರಕಟಪಡಿಸುವುದಕ್ಕೆ ನಮಗೆ ಸಹಾಯ ಮಾಡು, ಬಲಪಡಿಸು ಕರ್ತನೆ. ನೋಡುವ ಪ್ರತಿ ನಿನ್ನ ಕರ್ತನೆ ಪ್ರಿಯರನ್ನು ಆಶೀರ್ವದಿಸು, ಬಲಪಡಿಸು. ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೆನ್, ಆಮೆನ್. ಕರ್ತನೆ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರೈಸ್ ಲಾರ್ಡ್. ನಿಮ್ಮೆಲ್ಲರಿಗೂ ಕೂಡ ಶುಭ ಶುಕ್ರವಾರದ ವಂದನೆಗಳನ್ನ ತಿಳಿಸ್ಕೊಳ್ತೀನಿ. ಈ ವಾರದಲ್ಲಿ ಈ ಒಂದು ಲೆಂಡೇಸ್ನ ಶುಭಾಶಯಗಳನ್ನ ತಿಳಿಸ್ಕೊಳ್ತೀನಿ. ಹೆಚ್ಚಾಗಿ ಕ್ರಿಸ್ತನ ಶಿಲುಬೆನ ಅರಿತುಕೊಳ್ರಿ, ಜ್ಞಾನವನ್ನು ಪಡ್ಕೊಳ್ರಿ, ದೇವರ ಬಲವನ್ನು ಪಡ್ಕೊಳ್ರಿ, ದೇವರಾಜ್ಯನ ಬಲವಾಗಿ ಸ್ಥಾಪಿಸ್ರಿ. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.